ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಸದಾನಂದ ಗೌಡರು MP ಆಗಿ ಒಂದ್ ದಿವಸನೂ ಬಂದು ಇಲ್ಲಿ ಏನ್ ನಿಮ್ ಸಮಸ್ಯೆ ಹೇಗಿದ್ದೀರಾ ಏನು ಅಂತ ಬಂದು ಮಾಡಿಲ್ಲ. ಏನ್ ವೋಟ್ ಹಾಕ್ಬೇಕು ಅವ್ರಿಗೆ? ಡ್ರೈವರ್ ಯಾರು ಪಬ್ಲಿಕ್ ಬಂದಿದ್ದಾರೆ ರೆಸ್ಪಾನ್ಸ್ ಮಾಡಿದ್ರೆ ನಾವೇನಕ್ಕೆ ವೋಟ್ ಹಾಕ್ಬೇಕು? ನಿಮ್ಗೆ 5 ಯೋಜನೆಗಳು ಫಂಕ್ಷನ್ ಅಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಕುರಿನೇ ಫಸ್ಟ್, ಅದ್ರಲ್ಲಿ ಇವ್ರಿಗೆಲ್ಲ ಕುರಿಗಳು ಸೇರ್ಸ್ಕೊಂಡ್ಬಿಟ್ರು, ಹೆಣ್ಮಕ್ಳಿಗೆಲ್ಲ ವೋಟ್ ಹಾಕ್ಸ್ಬಿಟ್ಟು ಗೆದ್ಬಿಟ್ರು. ಯಾರು ಕೊಟ್ಟಿದ್ದಾರೆ? 5 ಜನ. ಒಂದು ವಾರ್ಡ್ ಅಲ್ಲಿ 10% ಇಂದ 20% ಬಂದಿರ್ಬೋದು ಅಷ್ಟೇ ಹೆಣ್ಮಕ್ಳಿಗೆ. 2000 ರೂಪಾಯಿ. ಬೇರೆ ಯಾರಿಗಿಲ್ಲ. ಡ್ರಿಂಕ್ಸ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? ಡ್ರಿಂಕ್ಸ್ 30-40 ರೂಪಾಯಿ ಮಾಡ್ತಾರೆ ಒಂದು ಕ್ವಾರ್ಟರ್. 2000 ರೂಪಾಯಿ ಕೊಟ್ಟಿದ್ದಲ್ಲ, ನೀನ್ ಹೆಂಗಸಿಗೆ 2000 ರೂಪಾಯಿ ಕೊಟ್ಟೆ, ಗಂಡ ಹತ್ರ ಕಿತ್ಕೊಂತ ಇದೆಯಾ? ಫ್ರೀ ಬಸ್ ಮಾಡಿದ್ಮೇಲೆ ಹೆಂಗಸರು ಬಸ್ಸಲ್ಲಿ ಓಡಾಡಕ್ಕೆ ಫ್ರೀ ಆಗ್ಬಿಡ್ತು. ಗಂಡ ಹೆಂಡತಿ ಜಗಳ ಬೆಂಕಿ ಇಕ್ಬಿಟ್ಟಲ್ಲ ಸಿದ್ದರಾಮಯ್ಯ ಬಂದು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾವ್ದೇ ಸರ್ಕಾರ ಬರ್ಲಿ ಬಡವರಿಗೆ ಮಾತ್ರ ಅನುಕೂಲವಾಗಿ ಯಾರು ಮಾಡ್ತಾ ಇಲ್ಲ. ಮುನ್ನತ್ತಮ್ಮ ಅವರು ಮಿನಿಸ್ಟರ್ ಆದ್ಮೇಲೆ ಬಿಜೆಪಿಯಲ್ಲಿ 1000 ಮನೆಗಳು ಬಡವರಿಗೆ ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲೇಗೌಡ್. ನಾವಿವಾಗ ನಾಗಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿದ್ದೀವಿ, ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಅಂತಂದರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಯಾರಾಗಬೇಕು ತಮ್ಮ ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಅದನ್ನು ಕೇಳೋಣ. ನಮಸ್ಕಾರ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮುಂದಿನ ಪ್ರಧಾನಿ ನರೇಂದ್ರ ಮೋದಿಜಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿಜಿ ಅಂದರೆ ನಮ್ಮ ಭಾರತದಲ್ಲೇ ತುಂಬ ಡೆವಲಪ್ ಮಾಡಿದ್ದಾರೆ. 70 ವರ್ಷ ಆಡಳಿತ ಮಾಡಿದರು ಕಾಂಗ್ರೆಸ್ನವರು, ಏನು ಡೆವಲಪ್ ಆಗಿಲ್ಲ. ಈಗ ಇರೋ ಯೂತ್ರಿಗೆ ಒಳ್ಳೇದಾಗುತ್ತೆ. ಈಗ ನಮ್ಮಂತ ಏಜ್ ಆಗಿರೋರಿಗೆ ಒಳ್ಳೇದಾಗ್ತಾ ಇದೆ. ಪ್ರತಿಯೊಂದಕ್ಕೂ ಒಳ್ಳೇದಾಗಿದೆ, ಪ್ರತಿಯೊಂದು ಒಳ್ಳೇದಾಗ್ತಾ ಇದೆ. ಇದಕ್ಕಿಂತ ಯಾರೂ ಈ ಥರ ಮಾಡಿರಲಿಲ್ಲ. ಇಷ್ಟು ಹಿಂದೆ ಪ್ರಧಾನಿಗಳಾಗಿದ್ರು ಯಾರು ಇದು ಮಾಡಿಲ್ಲ, ಇನ್ನು ಮುಂದೆ ಮಾಡೋಕ್ಕಾಗೋದು ಇಲ್ಲ. ಇದು ಫಿಕ್ಸ್ ಮಾಡಿದ್ದಾರೆ ಪಾಯ ನರೇಂದ್ರ ಮೋದಿಜಿ. ಇವರೇ ಆಗಬೇಕು ಪ್ರಧಾನಿ. ನಾನು ಹೇಳೋದಲ್ಲ, ನನಗೆ ಈಗ 64 ವರ್ಷ, ಈಗ 20 ವರ್ಷ ಹುಡುಗನಿಂದನೂ ಮಾತಾಡ್ತಾ ಇದ್ದೀನಿ. ಇದು ಏನು ಹೇಳಿ, ನಮ್ಮ ಒಂದು ಎಲ್ಲ ಈಗ ಈ ಮುಸ್ಲಿಮ್ಸ್ ಆಗಲಿ BJPಗೆ ಬರ್ತಾ ಇದ್ದಾರೆ, ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಮೋದಿಜಿ ಅಲ್ವಾ? ಹಾಗಿದ್ರೆ ನಿಮ್ಮ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ DV ಸದಾನಂದ ಗೌಡರು MP ಆಗಿದ್ದಾರಂತವ್ರು, ಇಲ್ಲಿ ಅಭಿವೃದ್ಧಿ ಆಗಿದೆಯಾ ನಿಮ್ಮ ಪ್ರಕಾರ? ಏನು ಇಲ್ಲಿ ಒಂದು ದಿವಸ ಆಗಿಲ್ಲ. ಓಟ್ಗಳ ಎಲೆಕ್ಷನ್ ಮಾಡಿಸ್ಕೊಂಡ್ರಿ, ಇಲ್ಲಿ ಓಟ್ಗಳು ಹಾಕ್ಸ್ಕೊಂಡ್ರು. ನಾವು ಸುಮಾರು ವರ್ಷಗಳಿಂದ, ನಾನು ಆಟೋ ಡ್ರೈವರು, ನಾಗಶೆಟ್ಟಿಹಳ್ಳಿ ಕೃಷ್ಣಪ್ಪ ಅಂತ ನನ್ನ ಹೆಸರು. ನಾನು ಸುಮಾರು ವರ್ಷದಿಂದ BJPನೇ. ಇಲ್ಲಿ ಒಂದು ದಿವಸ ಬಂದ ಇಲ್ಲ ಭಾಷಣದಲ್ಲಿ ಯಾರಿಗೂ ಬಡವ್ರಿಗೆ, ನಿರ್ಬಡವ್ರಿಗೆ, ಮನೆ ಇಲ್ದಿದ್ದವ್ರಿಗೆ, ಸ್ಕೂಲು ಶಾಲಾ ಮಕ್ಕಳಿಗೆ ಏನು ವಿಚಾರಿಸಿಲ್ಲ. ಕೊರೋನಾ ಟೈಮಲ್ಲಿ ಒಂದು ದಿವಸ ಬಂದು ಇಲ್ಲಿ ಯಾರಿಗೂ ಸಹಾಯ ಮಾಡಿಲ್ಲ. ಸದಾನಂದ ಗೌಡರು MP ಆಗಿ, ಸೆಂಟ್ರಲ್ ಮಿನಿಸ್ಟರ್ ಆಗಿ ಒಂದು ದಿವಸನೂ ಬಂದು ಇಲ್ಲಿ ಏನು ನಿಮ್ಮ ಸಮಸ್ಯೆ ಹೇಗಿದ್ದೀರಾ ಏನು ಅಂತ ಬಂದು ಮಾಡಿಲ್ಲ. ಏನು ಕೋಟ್ ಹಾಕ್ಬೇಕು ಅವ್ರಿಗೆ? ಇಲ್ಲಿನ BJPನಲ್ಲಿ MP-ನಲ್ಲಿ ಏನು ಕೋಟ್ ಹಾಕ್ಬೇಕು? ನಾನು ಒಬ್ಬನು ಕೇಂದ್ರ ಸಚಿವರಾಗಿದ್ರು, ರೈಲ್ವೆ ಮಿನಿಸ್ಟರ್ ಆಗಿದ್ರು, ರೈಲ್ವೆ ಮಿನಿಸ್ಟರ್ ಆಗಿದ್ದಂತ. ಹೌದು. ಆಮೇಲೆ ಇದಾದ್ರು ಅಂತಂದ್ರೆ ಆಮೇಲೆ ಒಂದು ಏನಂತಾರೆ ಒಂದು ನಿವೃತ್ತಿ ಕೊಟ್ಟರು, ಅದಕ್ಕೆ ಓಕೆ, ಅದನ್ನ ಬಿಟ್ಟಾಕಿ. ಬಟ್ ಈಗ ಪ್ರೆಸೆಂಟ್ ಅವರೇ ಇದಾರಲ್ವಾ, ಏನ್ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ? ಬಂದಿಲ್ಲ ಇವರೇ. ಕೊರೋನಾ ಟೈಮಲ್ಲಿ ಇಲ್ಲಿ ಒಂದು ದಿವಸನೂ ಬಂದಿಲ್ಲ. ಇಲ್ಲಿ ಬಸ್ ಸ್ಟಾಪಲ್ಲಿ 2 ವರ್ಷ ಜನಗಳು ಊಟಕ್ಕೋಸ್ಕರ ಎಷ್ಟು ಅಲ್ದಿದ್ದಾರೆ ಗೊತ್ತಾ? ಸ್ವಾರ್ಥಿ ಅವರು, ಸ್ವಾರ್ಥಿ ರೀ, ನಿಜವಾಗ್ಲೂ ಸ್ವಾರ್ಥಿ ಅವರು. ಎಷ್ಟು ಜನ ಬಡವರು ನಿರ್ಬಡವರು ಇದ್ದಾರೆ ಗೊತ್ತಾ? ಇಲ್ಲಿ ಕೊರೋನಾ ಟೈಮ್ ಊಟ ಎಲ್ಲ ಕುತ್ಕೊತಾ ಇದ್ರು. ಅವ್ರಿಗೆ ಗೊತ್ತಾಗಿಲ್ವಾ? ನಾನು MP ಆಗಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು ಸಹಾಯ ಮಾಡೋದು ಒಂದು ಅವ್ರಿಗೆ ಜ್ಞಾನನೇ ಇಲ್ಲಲ್ಲ. ಗೆದ್ದುಬಿಟ್ಟು ಮನೇಲಿ ಇದ್ಬಿಟ್ರೆ ಯಾರು ಅದಕ್ಕೆ ಜವಾಬ್ದಾರಿ? ಯಾರು? ಏನಕ್ಕೆ ಕೋಟ್ ಹಾಕ್ಬೇಕು? ನಾವು ಕೋಟ್ ಹಾಕಲ್ಲ ಈ ಸಾರಿ ಸರ್. ಹಾಗಿದ್ರೆ ಒಬ್ಬರು ನೀವು ಈಗ ನರೇಂದ್ರ ಮೋದಿ ಅವರು ಎಲೆಕ್ಟ್ ಆಗ್ಲಿ, ಪ್ರಧಾನಿ ಆಗಿ ಬೇರೆ ಕೊಡ್ರಿ. ಖಂಡಿತ. ಅಂದ್ರೆ ನೀವು ಇಲ್ಲಿನ ಒಂದು ಅಭ್ಯರ್ಥಿನ ಬೇರೆ ಕೇಳ್ತಾ ಇದ್ದೀರಾ? ಬೇರೆ ಕೊಡಬೇಕು. ಒಳ್ಳೆ ನಿಷ್ಠಾವಂತ MP ಬರ್ಬೇಕು. ಇಲ್ಲಿ ಕಷ್ಟದಲ್ಲಿ ಇರ್ಬೇಕು ಅವರು. ಏನ್ ಹೇಳಿ, ದುಡ್ಡು ಕೊಟ್ಟು ಹಾಕ್ಸ್ಬಾರ್ದು, ದುಡ್ಡು ಕೊಟ್ಟು ನಮಸ್ಕಾರ ಮಾಡಿಸ್ಕೊಬಾರ್ದು. ಪ್ರೀತಿಯಿಂದ ಗೆಲ್ಬೇಕು ಅವರು. ಜನಗಳಿಗೆ ಸಹಾಯ ಮಾಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು ಅಂತ MP ಬರ್ಬೇಕು. ನಿಮ್ಮ ಪ್ರಕಾರ ಈಗ ಯಾರಿದ್ದಾರೆ ಆ ತರದವರು, ಅಥವಾ ನಿಮ್ಮ ಕ್ಷೇತ್ರಕ್ಕೆ ಯಾರು ನಿಲ್ಲಿ ಅಂತ ಏನಾದ್ರು ಎಕ್ಸ್ಪೆಕ್ಟ್ ಹೇಳ್ಬಾರ್ದು ನಾವು. ಯಾಕಂದ್ರೆ ನಾವು ಆಲ್ರೆಡಿ ನಾನು BJPಯಲ್ಲಿ ಇದ್ದೀನಿ, RSS ಅಲ್ಲಿ ಇದ್ದೀನಿ. ಈಗ ಬೇರೆ ಹೆಸರು ಹೇಳಿ ಹೆಸರು ಸೂಚಿಸಕ್ ಬರಲ್ಲ, ಸೂಚನೆ ಮಾಡಲ್ಲ. ಸೂಚನೆ ಮಾಡಬಾರ್ದು ನಾವು. ನಮ್ಗೆ ಅದೇ ಅಧಿಕಾರ ಇಲ್ಲ ಸೂಚನೆ ಮಾಡೋಕ್ಕೆ. ನಮ್ಮಂಥವ್ರು ಈ ಥರ ಹೇಳಿಕೆ ಕೊಡಬೇಕು, ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಬರಬೇಕು. ಯಾಕೆ ಹೈಕಮಾಂಡ್ ಸರಿ ಬದಲಾವಣೆ ಆದ್ರೆ ಆ ವ್ಯಕ್ತಿನೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಕೆಲವೊಂದು ಆಪ್ಷನ್ಸ್ಗಳು ಇದೆ ಅಲ್ವಾ, ಅವರೇ ಬರ್ಬೇಕು ಅನ್ನೋದು. ಸೊ ಆ ಥರ ಬರ್ಲಿಲ್ಲ ಅಂದ್ರೆ ಏನು? ಆ ಥರ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ ಹಣೆ ಬರ, ಬೇರೆ ಚೂಸ್ ಮಾಡ್ತೀವಿ ಬೇರೆಯವ್ರಿಗೆ. ಒಟ್ಟಾರೆ DV ಸದಾನಂದ ಗೌಡರು ಈ ಸಾರಿ ಈ ಕ್ಷೇತ್ರಕ್ಕೆ ಬೇಡ ಅಂತ ಡಿಸೈಡ್ ಆಗಿ ಬೇಡ ರೀ ಅವ್ರು ಯಾವ ಪ್ರಯತ್ನನೇ ಇಲ್ಲ. ಅವರು ಎಲ್ಲನ ಅವರು ನಿಂತು
ಕೇಳ್ಬಿಡಿ, ನಾನು ಒಬ್ಬನೆಲ್ಲ ಹೇಳೋದು, ಪಬ್ಲಿಕಲ್ಲಿ ಹೇಳ್ಬಿಡ್ರಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಇದ್ದಾರೆ ಕೇಳ್ಬಿಡಿ ಇಲ್ಲಿ ಕಾರ್ಯಕ್ರಮ. ಆಟೋ ಡ್ರೈವರ್ಗೆ ಎಷ್ಟೋ ನೂರಾರು ಜನ, ಸಾವಿರಾರು ಜನ ನಾನು ಆಟೋದಲ್ಲಿ ಕೂತ್ಕೊಳ್ತಾರೆ. ನಾನು ಪಬ್ಲಿಕ್ ಸೇವೆ ಮಾಡ್ತೀನಿ, ನಾನು ಸಮಾಜ ಸೇವೆ ಮಾಡ್ತೀನಿ. ನಾನು ಆಟೋ ಡ್ರೈವರಾಗಿ ನಾವು ಕೊರೋನಾ ಟೈಮಲ್ಲಿ ಯಾರ್ಯಾರಿಗೋ ಹೋಗಿ ಕೇಳಿ ಕೈ ಕಾಲು ಹಿಡ್ದು ಊಟ ಹಂಚಿದ್ದೀವಿ, ಕಿಟ್ಟೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವಿಲ್ಲಿ. ನಾವು ನಿಮ್ಮಂಥವ್ರು ಕೇಳಿ ನಾವು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಹೌದು, ಅವರು ಬೇಡ, ಬೇರೆಯವ್ರಿಗೆ ಯಾರನ್ನ ಹೈಕಮಾಂಡ್ ಯಡಿಯೂರಪ್ಪ ಇದ್ದಾರೆ, ಸರ್ ಬೊಮ್ಮಾಯಿ ಇದ್ದಾರೆ, ಇವಾಗ ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪ ಮಗ ಇದ್ದಾರೆ, ಅವ್ರು ಬೇರೆಯವ್ರಿಗೆ ಚೂಸ್ ಮಾಡಲಿ, ಇಲ್ಲಿ MP ಸೀಟ್ಗೆ ನಿಲ್ಲಿಸ್ಲಿ, ಅವ್ರು ಬೇಡ ಇಲ್ಲಿ. ಈಗ ಇದೊಂದೇ ಕ್ಷೇತ್ರದ ಒಬ್ಬನ ಮಾಹಿತಿ ಅಲ್ಲ ಇದು, ಪಬ್ಲಿಕ್ ಮಾಹಿತಿ. ಪಬ್ಲಿಕ್ ಹೇಳ್ತಾ ಇದ್ದಾರೆ ನಮಗೆ ಎಲ್ಲ ಮಾಹಿತಿ. ಯಾಕಂದ್ರೆ ನಾನು ಇಲ್ಲಿ 45 ವರ್ಷದಿಂದ ಇದ್ದೀನಿ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಗೆ ಹೇಳ್ತಾರೆ. ಯಾಕಂದ್ರೆ ನಾವು ಸೀನಿಯರ್ ಸಿಟಿಸನ್, ಇಲ್ಲಿ ಸರ್ವಿಸ್ ಇದೆ ನಮಗೆ, ಪಬ್ಲಿಕ್ ಎಲ್ಲ ಹೇಳ್ತಾರೆ ನಮಗೆ. ನಾವು ಕೇಳ್ತಾ ಇರುವಂತದ್ದು ಅದೇನೇ ಈಗ. ಬಟ್ ಇದೊಂದೇ ಕ್ಷೇತ್ರದ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳ ಕತೆ ಇದೇ ಆಗಿರುವಾಗ ಒಬ್ಬ ನರೇಂದ್ರ ಮೋದಿ ಅವರ ಒಂದು ಮುಖವನ್ನು ನೋಡಿ ಅಥವಾ ಅವರ ವರ್ಚಸ್ಸನ್ನು ಇಟ್ಕೊಂಡು ಈ ರೀತಿ MP ಆಕಾಂಕ್ಷಿಗಳು, MP ಅಭ್ಯರ್ಥಿಗಳು ಏನಿದ್ದಾರೆ ಅವರು ಮತ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ ಹಾಗಿದ್ರೆ? ಇಲ್ಲ, ನರೇಂದ್ರ ಮೋದಿ ಹೆಸರು ಹೇಳಿ ಓಟ್ ಹಾಕೋದಲ್ಲ. ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು, ನಮ್ಮ ಭಾರತ ಪ್ರಧಾನಿ ಆಗ್ಬೇಕು. ಆ ಕ್ಷೇತ್ರದಲ್ಲಿ ಮೋದಿಯವರು ಸರ್ವೆ ಮಾಡಬೇಕು, ಮೋದಿಜಿಯವರು ಸರ್ವೆ ಮಾಡಬೇಕು. ಆ ಕ್ಷೇತ್ರದಲ್ಲಿ ಈ ತರ ನೀವು ಬಂದಿದ್ರಲ್ಲ, ಸರ್ವೆ ಮಾಡಬೇಕು. ಆ ಕ್ಷೇತ್ರದಲ್ಲಿ MP ಅವರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಡೆವಲಪ್ ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ 28 MP ಗಳಿದಾರಲ್ಲ, 28 MP ಸರ್ವೆ ಮಾಡಿ ಅವ್ರಿಗೆ ಚೂಸ್ ಮಾಡಬೇಕು. ಒಳ್ಳೆ ಸಮಾಜ ಸೇವೆ ಮಾಡಿರ್ಬೇಕು ಅವರು. ಯಾವುದು ಅವರು ಪಬ್ಲಿಕ್ ನಿಮ್ಮಂಥವ್ರಾಗಲಿ ನಮ್ಮಂಥವ್ರಾಗಲಿ ಪಬ್ಲಿಕ್ ಸರ್ವಿಸ್ ಮಾಡ್ತೀವಲ್ಲ, ಅವ್ರಂತ ಚೂಸ್ ಮಾಡಬೇಕು. ಒಳ್ಳೆ ಮನುಷ್ಯ ಇವರು, ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ, ಇವರು ಸಹಾಯ ಮಾಡ್ತಾರೆ ಬಡವ್ರಿಗೆ ಅಂತೇಳಿ ಅಂಥವ್ರಿಗೆ ಚೂಸ್ ಮಾಡಬೇಕು. ಏನು ಸಹಾಯ ಮಾಡಿದವ್ರಿಗೆಲ್ಲ ದುಡ್ಡು ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಐಷಾರಾಮಿ ಕಾರಲ್ಲಿ ಐಷಾರಾಮಿ ಮನೆಯಲ್ಲಿ ಇರೋಕ್ಕೆ ಬಿಡಬಾರ್ದು ಮೋದಿಜಿ ಬಿಡಬಾರ್ದು. ಅಂಥವ್ರಿಗೆ ಈ ಹೈಕಮಾಂಡ್, ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಯಾರಿದ್ದಾರೆ ಹೈಕಮಾಂಡ್, ಅವ್ರಿಗೆ ಕನೆಕ್ಷನ್ ಇದೆ, ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅಂಥವ್ರಿಗೆ ಹೇಳ್ಬೇಕು. ಅವಾಗ ಮೋದಿಜಿ ಬಂದೇ ಬರ್ತಾರೆ ಅಲ್ವಾ. ಇಂಥವ್ರಿಗೆಲ್ಲ ನಾವು ಸೀಟ್ ಗೆಲ್ಲಿಸ್ಬಿಟ್ಟು ನಾವು ಇಲ್ಲೇ ಬಾಯ್ ಪಡ್ಕೊಬೇಕಾ? ಇಲ್ಲಿ ಏನೋ ಕೆಲಸ ಯಾವುದೋ ಕಾರ್ಯಕ್ರಮ ಅವ್ರ ಮನೆಗೆ ಹೋಗಿದ್ರೆ ಏನೋ ಒಂದು ಮಾತಂದ್ರು, ನಾವು ಯಾವುದೋ ಇದು ಪುನೀತ್ ರಾಜ್ಕುಮಾರ್ ಶಂಕರ್ನಾಗ್ದು ಆರ್ಗನೈಸೇಷನ್ಗೆ ನಾವು ಹೋಗಿದ್ದೀವಿ, ಏನೋ ಒಂದು ಮಾತಂದ್ರು ಅವರು. ನಮಗೆ ಟ್ಯಾಲೆಂಟ್ ಇದೆ, ಆ್ಯಕ್ಟಿವಿಟಿ ಇದೆ, ನಾವು ಎಜುಕೇಟೆಡ್ ಆಟೋ ಡ್ರೈವರ್ ಆಗಿದ್ದೀವಿ ನಾವು. ಏನು ಹೇಳಿ, ಇನ್ನು ನಮ್ಮಂಥವ್ರಿಗೆ ನೀವು ಆಟೋ ಡ್ರೈವರು ಯಾರೋ ಪಬ್ಲಿಕ್ ಬಂದಿದ್ದಾರೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾವೇನಕ್ಕೆ ನೀವು ಓಟ್ ಹಾಕ್ಬೇಕು? ನಿಮಗೆ ಏನಕ್ಕೆ ಹಾಕಬೇಕು? ರೆಸ್ಪಾನ್ಸ್ ಮಾಡಬೇಕು. ನಾವು ಹೋದ್ರೆ ಮನೆ ಹತ್ರ ಗೌರವ ಕೊಡಬೇಕು. ಓಟ್ ಹಾಕ್ಸೋವರೆಗೂ ಅಮ್ಮ ಅಪ್ಪ ಅಂತ 1,000-2,000 ಕೊಟ್ಬಿಟ್ಟು ಓಟ್ ಹಾಕ್ಸ್ತೀರಾ, ಮನೆ ಹತ್ರ ಯಾಕೆ ನೀವು ಬಿಹೇವ್ ಮಾಡ್ತೀರಾ? ಅದು ಅವ್ರು ನೋಡ್ಬೇಕು. ಈಗ ನಾವು ಮಾತಾಡಿದ್ದು ನೋಡಬೇಕು. ಏನೋ ಎಷ್ಟು ಜನ ಹೋಗಿದ್ದೀವಿ ನಾವು ಅಲ್ಲಿ. ನೀವೇನು MP ಆಗಿದ ತಕ್ಷಣ ದೊಡ್ಡ ನೀವು ಮನುಷ್ಯರೇ, ನಾನು ಮನುಷ್ಯ, ನನಗೂ ಹಕ್ಕಿದೆ, ಮಾತಾಡೋಕ್ಕೂ ಹಕ್ಕಿದೆ, ಮಾಡೋಕ್ಕೂ ಹಕ್ಕಿದೆ ಅಲ್ವಾ? ಯಾಕೆ ಹೇಳ್ಬೇಕು ನೀವು? ಸರಿ, ಈಗ ಸದಾನಂದ ಗೌಡರು ಒಂದು ನಿವೃತ್ತಿ ತಗೊಳ್ತಾರೆ ಅಂತ ಮಾತಿತ್ತು, ಆದರೆ ಇಲ್ಲ, ಕಾರ್ಯಕರ್ತರು ಒತ್ತಾಯ ಇದೆ, ಸೊ ಆ ನಿಟ್ಟಿನಲ್ಲಿ ಮತ್ತೆ ಎಲೆಕ್ಷನ್ ನಿಲ್ತೀನಿ ಅಂತ ಇದ್ದಾರೆ. ಮತ್ತೆ ಇದೇ ಕ್ಷೇತ್ರದಲ್ಲಿ ನಿಂತರೆ ಹೇಗಿರುತ್ತೆ? ನೋಡಿ, ಇಲ್ಲಿ ನಾಗಶೆಟ್ಟಹಳ್ಳಿ ಗ್ರಾಮದಲ್ಲಿ ಹನುಮಂತೇಗೌಡರು ಕೌನ್ಸಿಲರ್ ಆಗಿದ್ರು, ಇವರು ಆನಂದ್ ಕೌನ್ಸಿಲರ್ ಆಗಿದ್ರು. ಅವರು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಗೊತ್ತಾ ಪಬ್ಲಿಕ್. ಇಲ್ಲಿ ಒಂದು ವಾರ್ಡಲ್ಲಿ ಸುಮಾರು ಯಾರೇ ಒಂದು ಸಾವು, ಒಂದು ಮದುವೆ, ಒಂದು ಫಂಕ್ಷನ್ ಆಗಲಿ, ಅವ್ರ ಮನೆ ಹತ್ರ ಹೋದರೆ ಒಳ್ಳೆ ಗೌರವ ಕೊಡ್ತಾರೆ, ಒಳ್ಳೆ ಮರ್ಯಾದೆ ಇದೆ. ಯಾರನ ಬರಲಿ, ಎಂಥ ಬಡವರಾಗಿರಲಿ, ಅವ್ರು ಮರ್ಯಾದೆ ಕೊಡ್ತಾರೆ. ಅಂಥವ್ರು ನಿಲ್ಲಿಸ್ರಿ. ಆನಂದ್ ಅಣ್ಣವ್ರು ಇದ್ದಾರೆ ಇಲ್ಲಿ, ಅವ್ರು ಅಂಥವ್ರು ನಿಲ್ಲಿಸಿ. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ, 30 ವರ್ಷ ನೋಡ್ತಾ ಇದ್ವಿ ನಾವು. ಅವರು ಯಾರಿಗೂ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಹೋಗಲ್ಲ, ಬಿಹೇವ್ನೇ ಮಾಡೋಕ್ಕೆ ಹೋಗಲ್ಲ ಅವರು ಅಂಥ ಕುಟುಂಬದವರೆಗೂ ಮಾಡಿ ನೀವು. ಯಾಕಂದರೆ ಅವ್ರು ನಾನು ಫೇವರ್ ಅಂತಲ್ಲ, ಅವ್ರು ಒಳ್ಳೆತನ ನೋಡ್ತೀವಿ ನಾವು. ಪಬ್ಲಿಕಲ್ಲಿ ಒಳ್ಳೆತನ, ಎಲ್ಲಿ ಫಂಕ್ಷನ್ ಬರಲಿ, ಎಲ್ಲಿ ಸತ್ತೋದ್ರೆ, ಮದುವೆ ಆಗಲಿ, ಎಂಥ ಬಡವ್ರಿಗಾಗಲಿ ಹೋಗ್ತಾರೆ. ಹಾಸ್ಪಿಟ್ಲಿಗೆ ದುಡ್ಡಿಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ. ಒಂದು ಸ್ಕೂಲು ಎಲ್ಲ ಪ್ರತಿಯೊಂದಕ್ಕೂ ನಾವು ನೋಡ್ತಾನೆ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ ಜೊತೆಯಲ್ಲಿ. ಅವ್ರು ಯಾವುದಕ್ಕೂ ಬಂದಿಲ್ಲ, ಯಾವುದೋ ಒಂದು ವಿಷಯಕ್ಕೆ ಬಂದುಬಿಡ್ತಾರೆ. ಯಾವುದೋ ಮಾಡಿದ್ರೆ ಇಲ್ಲಿ ಫಂಕ್ಷನ್ನು ಯಾವುದೋ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಏನು ಪ್ರಯೋಜನ ಇಲ್ಲ. ಅದು ಯಾವಾಗೋ ಬರೋ ದುಡ್ಡು, ಅದು ಮಾಡಿ ಅಂಥವ್ರು ಕೊಡಿ. ಆನಂದವ್ರಿಗೆ ಚೂಸ್ ಮಾಡಿ BJPಯಲ್ಲಿ ಸೀಟ್ ಕೊಟ್ಟರೆ. ಆಲ್ರೆಡಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಹೋಗ್ತಾರಲ್ಲ ಗೊತ್ತಿಲ್ಲ ನಮಗೆ. ಅವ್ರು ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಅದೊಂದು ಜಾತಿವಾದಿ ಸರ್ಕಾರ, ಕೋಮುವಾದಿ ಸರ್ಕಾರ ಅಂತ. ಜಾತಿವಾದಿ, ಕೋಮುವಾದಿ ಅಂತ ಹೇಳಿದ್ರೆ ಮೋದಿಜಿ ಬಾಯಲ್ಲಿ ಯಾವತ್ತು ಜಾತಿ ಭೇದ ಇಲ್ಲ. ಯಾವತ್ತಾದ್ರೂ ನ್ಯೂಸ್ ಮಾಡಿ ನೋಡಿದ್ರಾ?
ಯಾವತ್ತಾದ್ರೂ ಮಾತಾಡಿದಾರಾ ಫಂಕ್ಷನ್ಗಳಲ್ಲಿ ಅವರು? ಇಲ್ಲಲ್ಲ. ನೀವೇ ಜಾತಿವಾದಿ ಮಾಡ್ತಾರೆ ಅಂತ ವಿರುದ್ಧ ಮಾಡಿದ್ರೆ ಅವ್ರೇನು ಮಾಡ್ತಾರೆ? ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು. ಏನು ಹೇಳು? ನಿನ್ನ ಕೆಲಸ ನಿಂದು, ನನ್ನ ಕೆಲಸ ನಂದು ಅಂಥ ವ್ಯಕ್ತಿ ತಂದೆ ಸ್ಥಾನದಲ್ಲಿ ಇರೋರು ನಮ್ಮ ಭಾರತದಲ್ಲಿ ಅವ್ರಿಗೆ ನೀವು ವಿರುದ್ಧ ಮಾಡಿದ್ರೆ ನೀವು ಹೋಗ್ತೀರಾ. ಇವಾಗ ನಂದು ಅಷ್ಟೇ, ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು. ಯಾವತ್ತೂ ಜಾತಿ ಭೇದ ಮಾಡಿಲ್ಲ ಅವರು. ಸರಿ, ಜಾತಿ ಭೇದ ಮಾಡಿಲ್ಲ. ಬೇರೆ ಯಾರೋ ಮಾಡಿರ್ಬೋದು, ಪೊಲಿಟಿಕಲ್ ರಾಜಕೀಯದವ್ರು ಯಾರೋ ಉದ್ಭವ ಮಾಡಿರ್ಬೋದು. ಅವರೆಲ್ಲ ಒಂದು ಈಕ್ವಲ್, ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಸಮಾನತೆ, ಎಲ್ಲರಿಗೂ ಈಕ್ವಲಾಗಿ ಸಿಗಬೇಕು ಅಂತಲೇ ಮಾಡ್ತಾ ಇರೋದು ಅವರು. ಸರಿ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಉದ್ಘಾಟನೆ ಅಂತ ಆಗಲೇ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು, ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯ ಕುತಂತ್ರ ಅಂತಂದರೆ ಎಲೆಕ್ಷನಿಗೋಸ್ಕರನೇ ಅಂತಂದರೆ ಚುನಾವಣೆಯ ವರ್ಷದಲ್ಲಿ, ಅದು ಚುನಾವಣೆ ಕೆಲವೇ ತಿಂಗಳಿರಬೇಕಾದ್ರೆ ಮಾಡ್ತಾ ಇರೋದು ಒಂದು ಮತ ಸೆಳೆಯುವ ತಂತ್ರ ಅಂತ ಏನು ಹೇಳ್ತಾರೆ? ಇಲ್ಲ, ಇದು ತಪ್ಪು ಕಲ್ಪನೆ. ಶ್ರೀರಾಮಚಂದ್ರ ಅಯೋಧ್ಯ ಪುರುಷೋತ್ತಮ ಶ್ರೀರಾಮ ಜನ್ಮಭೂಮಿ 500 ವರ್ಷ ಇತಿಹಾಸದ್ದು. ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇತ್ತು. ಎಷ್ಟೋ ವಾದ ವಿವಾದ ಆಗಿ ಕ್ಯಾನ್ಸಲ್ ಆಗಿತ್ತು. ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಯ್ತಲ್ಲ, ಕೊನೆಗೆ ಅದು ರಾಮ ಮಂದಿರ, ರಾಮ ಜನ್ಮಭೂಮಿನ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು. ಅದು ಆದಮೇಲೆ ಕಟ್ಟಕ್ಕೆ ಆದೇಶ ಆಯಿತು. ಎಲ್ಲ ಬೇರೆ ಪಕ್ಷದವರು ವಿರುದ್ಧ ಮಾಡ್ಬೋದು, ಈಗಲೂ ವಿರುದ್ಧ ಮಾಡ್ಬೋದು. ರಾಜಕೀಯ ತಂತ್ರಕ್ಕೆ ಅದು ಅಯೋಧ್ಯದಲ್ಲಿ ಮತಕ್ಕೋಸ್ಕರ ಅವರು ಮಾಡ್ತಾ ಇಲ್ಲ. ಇದು ಅಲ್ಲಿ ಕಟ್ಟಲೇಬೇಕು. ಕಟ್ಟಿದ್ರ ಬಗ್ಗೆ ಹೆಚ್ಚಿನ ವಿರೋಧವಿಲ್ಲ. ಆದರೆ ಈಗ ಉದ್ಘಾಟನೆ ಮಾಡ್ತಾ ಇರೋದು ಚುನಾವಣೆಗೆ ಹತ್ತಿರ ಇರಬೇಕಾದ್ರೆ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಸಂದರ್ಭ ಬಂದೈತೆ, ಉದ್ಘಾಟನೆ ಮಾಡ್ತಾ ಇದೀವಿ. ಕಟ್ಟಿದ್ದೇವೆ ಆಲ್ರೆಡಿ. ಎಲೆಕ್ಷನ್ ಆದ್ಮೇಲೆ ಆದ್ರೂ ಉದ್ಘಾಟನೆ ಮಾಡಬೇಕಲ್ಲ. ಏನು ಓಟ್ ಹಾಕಿ ಅಂತನಾ? ಇಲ್ಲ, ಅಂಥ ವ್ಯಕ್ತಿ ಅಲ್ಲ. ಓಟ್ ಹಾಕುವಂಥ ವ್ಯಕ್ತಿ ಅಲ್ಲ. ನನಗೆ ಓಟ್ ಹಾಕಿ ನಾನಿನ್ನ ಮತ್ತೆ ಪ್ರಧಾನಿ ಆಗ್ತಂಥ ವ್ಯಕ್ತಿ ಅಲ್ಲ. ಜನ ಈಗ ತುಂಬ ಬುದ್ಧಿವಂತರೆ. ಕಲಿಯುಗ ಆಗ್ಬಿಟ್ಟಿದ್ರೆ ಕಂಪ್ಯೂಟ್ರು ಟೆಕ್ನಾಲಜಿ ಸೆಕೆಂಡ್ಗೂ ಯೋಚನೆ ಮಾಡ್ತಾರೆ. ಇದು ಮತಕ್ಕೋಸ್ಕರನೇ ಉದ್ಘಾಟನೆ ಮಾಡ್ಬೇಕು ಅಯೋಧ್ಯೆಯಲ್ಲಿ ಅಂತ ಮೋದಿಜಿ ಮಾಡಿಲ್ಲ. ಮಾಡಬೇಕು ಅವತ್ತು ದಿವಸ, ಒಳ್ಳೆ ದಿನ, ಒಳ್ಳೆ ಕಾರ್ಯಕ್ರಮ ಅಂತಲೇ ಅವತ್ತು ದಿವಸ ಉದ್ಘಾಟನೆ ಆಗ್ತಿರೋದು. ನೀನು ಓಟ್ ಹಾಕೋದು ಬಿಡೋದು ನಿನ್ನ ಆತ್ಮ ಹೇಳುತ್ತೆ ಮೋದಿಜಿ ಬರಬೇಕು ಅಂತ. ಏನು ಹೇಳೋ? ಆ ಓಟ್ ಹಾಕೋಕೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಮೋದಿಜಿಗೆ ಹಾಕಬೇಕು ಅನ್ನೋದು ಬರುತ್ತೆ ಅಲ್ಲಿ ಅಲ್ವಾ? ನೀನು ದುಡ್ಡು ಕೊಡದೇ ಇರು. ಇದು ನಾವು ಖಂಡಿತ. ಓಕೆ, ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ. ಶ್ರೀಮಂತರ ಪರವಾದ ಸರ್ಕಾರ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ ಹೇಳ್ತಾರೆ. ಅಂಬಾನಿ ಅದಾನಿಗೋಸ್ಕರ ಅಂತಲ್ಲ, ಪ್ರತಿ ಒಬ್ಬರಿಗೂ ಅನ್ವಯಿಸುತ್ತೆ. ಇದು ತಿಳುವಳಿಕೆ ಇರೋ ಬುದ್ಧಿವಂತನಿಗೆ, ಬರೇ ಡಬಲ್ ಗ್ಯಾಜೆಟು ತ್ರಿಬಲ್ ಗ್ಯಾಜೆಟ್ ಓದಿರೋರಿಗಲ್ಲ, ಅವರಲ್ಲಿ ಬುದ್ಧಿ ಇದ್ದರೆ ಮಾತ್ರ ಇದು ಮೋದಿಜಿದು ಬುದ್ಧಿ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಏನು ಪ್ರಯೋಜನ ಇಲ್ಲ. ಏನು ಹೇಳಿ? ಅಂಬಾನಿಗೆ ಒಬ್ಬನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ದೊಡ್ಡ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾ. ಇವಾಗ ವಿಜಯ್ ಮಲ್ಯ ಎಷ್ಟೋ ಸಾವಿರಾರು ಕೋಟಿ ಲೂಟಿ ಮಾಡಿ ಹೊಟ್ಟೋಗ್ಬಿಟ್ಟಿದ್ರು. ಅವ್ನು ಹಿಡ್ಕೊಂಬಂದು ಹಾಕಿಲ್ವಾ? ಜೈಲ್ಗೆ ಹಾಕಿಲ್ವಾ? ಅವ್ನಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತು ಸಿದ್ದರಾಮಯ್ಯ 2 ಸಾರಿ MP ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಸಿದ್ದರಾಮಯ್ಯಗೆ ಜೈಲ್ಗೆ ಹಾಕಿದ್ವಾ? ಎಷ್ಟು ಜನಕ್ಕೆ ಜೈಲ್ಗೆ ಹಾಕ್ಸಿಲ್ಲ? ಎಷ್ಟು ಜನ ಲೂಟಿ ಮಾಡೋದು ನಮ್ಮ ಕರ್ನಾಟಕದಲ್ಲಿ? ದುಡ್ಡಿರೋರು ರೇಟ್ ಮಾಡಿಸಿಲ್ವಾ ಮೋದಿಜಿ? ಅವ್ರ ಮನೆಗೆ ತೊಗೊಂಡೋಗಿದ್ದಾರೆ. ಅವ್ರ ಜೋಬಲ್ಲಿ ದುಡ್ಡು ಐತಾ? ಬ್ಯಾಂಕಲ್ಲಿ ಅಕೌಂಟಲ್ಲಿ ಐತಾ? ಇಲ್ಲಲ್ಲ. ಅವ್ರ ಆಸ್ತಿ ಐತಾ? ಏನಿಲ್ಲಲ್ಲ. ಅವ್ರದ್ದು ಏನಿಲ್ಲ, ನಿಲ್ಲು. ಅವ್ರದ್ದು ಈ ಮುಖ್ಯಮಂತ್ರಿ ಆದಾಗ ಗುಜರಾತಲ್ಲಿ ಏನೈತೆ ಅಷ್ಟೇ ಇರೋದು ಬ್ಯಾಂಕಲ್ಲಿ. ಸರ್ವೆ ಮಾಡು. ರಾಹುಲ್ ಗಾಂಧಿ ಸರ್ವೆ ಮಾಡಿ, ಸೋನಿಯಾ ಗಾಂಧಿ ಸರ್ವೆ ಮಾಡಿ, ಮಲ್ಲಿಕಾರ್ಜುನ ಸರ್ವೆ ಮಾಡಲಿ. ಸಿದ್ದರಾಮಯ್ಯ ಅಂತವ್ರು 100 ಜನ ಅಲ್ಲ, 1 ಕೋಟಿ ಜನ ಸಿದ್ದರಾಮಯ್ಯ ಅಂತವ್ರು ಮಾತಾಡಲಿ. ಮೋದಿಜಿಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಭಾರತದಲ್ಲಿ ಅಲ್ವಾ? ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? 5 ಯೋಜನೆಗಳು ಫಂಕ್ಷನಲ್ಲಿ ಹೇಳ್ಬಿಟ್ರು ಸಿದ್ದರಾಮಯ್ಯ ಅವರು. ಏನು ಹೇಳೋ? 5 ಯೋಜನೆಗಳು ಯಾರಿಗೆ? ಹೆಂಗಸರು ಬಿದ್ದೋಗ್ತಾರೆ, ಕುರಿಗಳು ಬಿದ್ದೋಗ್ದಾಗೆ. ಸಿದ್ದರಾಮಯ್ಯ ಕುರಿನೇ ಫಸ್ಟು. ಅದ್ರಲ್ಲಿ ಇವ್ರಿಗೆಲ್ಲ ಕುರಿಗಳು ಸೇರಿಸ್ಕೊಂಡ್ಬಿಟ್ರು, ಹೆಣ್ಮಕ್ಳಿಗೆಲ್ಲ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಗೆದ್ಬಿಟ್ರು. ಯಾರು ಕೊಟ್ಟಿದ್ದಾರೆ 5 ಯೋಜನೆ? ಸಿದ್ದರಾಮಯ್ಯವರು. ಯಾರು ಕೊಟ್ಟಿದ್ದಾರೆ ಹೇಳಿ? ಮುಖ್ಯಮಂತ್ರಿಯವರು. ಒಂದು ವಾರ್ಡಲ್ಲಿ 10%ಇಂದ 20% ಬಂದಿರ್ಬೋದು ಅಷ್ಟೇ ಹೆಣ್ಮಕ್ಳಿಗೆ. 2,000 ರೂಪಾಯಿ. ಬೇರೆ ಯಾರಿಗಿಲ್ಲ. ನಮ್ಮ ಆಟೋದಲ್ಲಿ ಮಾತಾಡ್ತಾರಲ್ರಿ, ನಮ್ಮ ಆಟೋ ಡ್ರೈವರು ಆಟೋದಲ್ಲಿ ಮಾತಾಡ್ತಾರೆ, ಬೈತಾರೆ ಫೋನ್ಗಳಲ್ಲಿ. ನಿಜವಲ್ಲೂ ಅಕ್ಕಿ 10 kg ಅಂತ ಹೇಳ್ಬಿಟ್ಟು, 10 kg ಯಾರು ಮನೆಯದು? ಯಾರಪ್ಪಂದು 10 kg? 5 kg ಮೋದಿಜಿ. 5 kg ಮೋದಿಜಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇರೋದು. 10 kg ಕೊಡ್ತಾನೆ ಅಂದರೆ ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೆ 10 kg. ಆಲ್ ರೈಟ್, ಜಾಸ್ತಿ ಮಾಡಿದೆ. ತರಕಾರಿ, ಬೇಳೆ, ಅಕ್ಕಿ ಪ್ರತಿಯೊಂದು ಜಾಸ್ತಿ ಮಾಡಿದ್ಯಾ. ಕರೆಂಟ್ ಬಿಲ್ಲು ಫ್ರೀ ಅಂತ ಹೇಳ್ದೆ. ಕರೆಂಟ್ ಬಿಲ್ಲಲ್ಲಿ ಎಲ್ಲಿ ಫ್ರೀ ಮಾಡಿದ್ಯಾ? ಎಲ್ಲಿ? ಕರೆಂಟ್ ಬಿಲ್ ಜಾಸ್ತಿ ಮಾಡಿದೆ. ಕಿತ್ಕೊತಾ ಇದೆಯಲ್ಲ. 2,000 ರೂಪಾಯಿ ಕೊಡೋದು, 4,000 ರೂಪಾಯಿ ಬಡ್ಡಿ.
2,000ಕ್ಕೆ 4,000 ರೂಪಾಯಿ ಪಬ್ಲಿಕ್ ಕೊಡ್ತಾ ಇದ್ದಾರೆ ಇವಾಗ. ಅದು ಯೋಚನೆ ಮಾಡ್ತಾ ಇಲ್ಲ. ಚೆನ್ನಾಗಿ ಲೆಕ್ಕ ಮಾಡಲಿ. 2,000 ರೂಪಾಯಿ ಕೊಟ್ಟರೆ ಎಷ್ಟು ರೈಟು ಪ್ರತಿಯೊಂದು ದಿನಸ ಮೇಲೆ, ಡ್ರಿಂಕ್ಸ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮನೆಯವರು ಕುಡಿತಾರೆ ಅಲ್ವಾ, ಕಷ್ಟಪಟ್ಟು ಕುಡಿತಾರೆ. ಎಷ್ಟು ಮಾಡ್ದ ಡ್ರಿಂಕ್ಸು? 30-40 ರೂಪಾಯಿ ಮಾಡ್ದ ಒಂದು ಕ್ವಾರ್ಟ್ರಿಗೆ. ತಿಂಗಳಿಗೆ ಎಷ್ಟಾಯಿತು? 2,000 ರೂಪಾಯಿ ಕೊಟ್ಟಿದ್ದಲ್ಲ ನೀನು. ಹೆಂಗ್ಸ್ರಿಗೆ 2,000 ರೂಪಾಯಿ ಕೊಟ್ಟೆ, ಗಂಡ ಹತ್ರ ಕಿತ್ಕೊತಾ ಇದೆಯಾ ಅಲ್ವಾ? ಫ್ರೀ ಬಸ್ ಮಾಡಿದ್ಮೇಲೆ ಹೆಂಗಸರು ಬಸ್ಸಲ್ಲಿ ಓಡಾಡೋಕ್ಕೆ ಫ್ರೀ ಆಗಿಬಿಡ್ತು. ಗಂಡ ಹೆಂಡತಿಗೆ ಜಗಳ, ಬೆಂಕಿ ಇಕ್ಬಿಟ್ಟಲ್ಲ ರೀ ಸಿದ್ದರಾಮಯ್ಯ ಬಂದು, ಬೆಂಕಿ ಇಕ್ಬಿಟ್ಟಲ್ಲ. ಏನೋ BJP ಸರ್ಕಾರ ಇತ್ತು, SRP ಇದು ಬ್ಯಾಲೆನ್ಸ್ ಇತ್ತು, ಬ್ಯಾಲೆನ್ಸಾಗಿ ಹೋಗ್ತಾ ಇತ್ತು. ಯಾರು ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ನಮ್ಮ ಸ್ಟೇಟಲ್ಲಿ? ಹಾಗಾದ್ರೆ ಈ ಉಚಿತ ಯೋಜನೆಗಳು ತಲುಪ್ತಾ ಇಲ್ವಾ, ಅಥವಾ ತಲುಪಿದ್ರು ಅನುಕೂಲ ಇಲ್ಲ ಅಂತ ಹೇಳ್ತಿರೋದು? ತಲುಪಿದ್ರು ಅನುಕೂಲ ಇಲ್ಲ, ತಲುಪ್ತಾನೆ ಇಲ್ಲಲ್ಲ. ಯಾವ ಯೋಜನೆಗಳು ಕೇಳ್ರಿ. ನಮ್ಮ ಮನೇಲಿ ಇದ್ದಾರೆ 5 ಜನ, ಬಂದಿರೋದು ಒಂದೇ ತಿಂಗಳು. ನಮ್ಮ ಮನೆಯಲ್ಲಿ 5 ಜನ 3 ಜನ ಹೆಣ್ಮಕ್ಳಿದ್ದಾರೆ. ಏನು ಹೇಳ, 3 ಜನ ಹೆಣ್ಮಕ್ಳು, ಒಬ್ರಿಗೆ 1 ತಿಂಗಳು ಬಂದೈತೆ ಅಷ್ಟೇ, ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಕರೆಂಟ್ ಬಿಲ್ ಕಟ್ತಾನೆ ಇದ್ದೀವಲ್ಲ ನಾವು, ಕರೆಂಟ್ ಬಿಲ್ ಕಟ್ತಾ ಇದ್ದೀವಲ್ಲ. ಜಾಸ್ತಿ ರೇಟ್ ಇನ್ನು ಜಾಸ್ತಿನೇ ಆಗ್ತಾ ಇದ್ದಲ್ಲ. ಹಾಲು ಜಾಸ್ತಿ ಮಾಡ್ದಲ್ಲ, ಎಲ್ಲ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ದಿನ ಯಾರು ಕೊಡ್ತಾರಲ್ಲ, ಬಟ್ಟೆ ಬರೆ ಪ್ರತಿಯೊಂದು ಏನೇನು ನಾವು ಪರ್ಚೇಸ್ ಮಾಡ್ತೀವೋ ಪ್ರತಿಯೊಂದ್ರ ಮೇಲೆ ಜಾಸ್ತಿ ಆಗುತ್ತೆ. ಯಾರು ಗೊತ್ತಾಗ್ತಾ ಇಲ್ಲ, ಇದು ಯೋಚನೆ ಮಾಡ್ತಾ ಇಲ್ಲ. ಏನೋ ಕಷ್ಟ ಪಡ್ಕೊಂಬರ್ತಾರೆ ಕೂಲಿ ಮಾಡೋರು, ಬಡವರು, ನಿರ್ಬಡವರು. ಅವ್ರು ಬರ್ತಾರೆ, ಸಾಯಂಕಾಲ ಹೋಗ್ತಾರೆ, ಬಿಡ್ತಾರೆ, ಏನೋ ತಗೊಂಡು ಹೋಗ್ತಾರೆ ಮನೆಗೆ ಅಷ್ಟೇ. ಏನು ಜಾಸ್ತಿ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರು ಯೋಚನೆ ಮಾಡಬೇಕು. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು? ಅಭಿವೃದ್ಧಿ ಇನ್ನೂ ಮೋದಿಜಿ ಬಂದರೆ ಇನ್ನೂ ಡೆವಲಪ್ ಆಗುತ್ತೆ. ನಿಮ್ಮ ನಿರೀಕ್ಷೆಗಳೇನು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ? ಸರ್ಕಾರಗಳು ಯಾವುದೇ ಇದ್ರೂ ಕೂಡ ಅವು ನಮ್ಮ ಸರ್ಕಾರಗಳೇ. ಪಕ್ಷದ ಆಧಾರದ ಮೇಲೆ ಯಾವುದು ಡಿಸೈಡ್ ಆಗಲ್ಲ ಇಲ್ಲಿ. ನಾವೇ ವೋಟ್ ಆಗಿರ್ತೀವಿ, ನಾವೇ ಗೆಲ್ಸಿರ್ತೀವಿ, ಅಥವಾ ನಮ್ಮವರೇ ಗೆಲ್ಸಿರ್ತಾರೆ. ನನ್ನ ಒಂದು ವೋಟ್ ಮತ ಯಾವುದು ಹಾಕಿರೋ ಒಂದು ನಿಟ್ಟಿನಲ್ಲಿ ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ನಿಮ್ಮ ಪಕ್ಷ ಇಲ್ಲ ಅಂತ ಆ ಥರ ಇದು ಹೇಳಕ್ಕೆ ಹೋಗ್ಬೇಡಿ, ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲಲ್ಲ. ಇರೋರೇ ಡೆವಲಪ್ ಮಾಡ್ಕೊತಾ ಇದ್ದಾರೆ. ನಮ್ಮಂತ ನೋಡಿ ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ, ಎಲ್ಲ ಬಡವರು. ಅವ್ರಿಗೊಂದು ಮನೆ ಇಲ್ಲ, ಬಾಡಿಗೆ ರೇಟ್ ಜಾಸ್ತಿ, ಅವ್ರಿಗೆ ಕಷ್ಟಪಟ್ಟು ಅವ್ರು ತಿಂತಾ ಇದ್ದಾರೆ. ಯಾರು ಅನುಕೂಲವಾಗಿ ಎಷ್ಟು ಸಂಪತ್ತು ಐತಾರೆ, ಗೌರ್ಮೆಂಟ್ ಜಮೀನುಗಳವೆ ರೀ. ಒಂದೊಂದು ಸೈಟ್ ಮಾಡಿ ಒಂದೊಂದು ಮನೆ ಮಾಡಿಕೊಡೋಕ್ಕೆ ಯಾವ ಸರ್ಕಾರನೂ, BJP ಸರ್ಕಾರನೂ ಇಲ್ಲ, JDS ಸರ್ಕಾರನೂ ಬಂದಿಲ್ಲ, ಈ ಕಾಂಗ್ರೆಸ್ ಸರ್ಕಾರನೂ ಇಲ್ಲ. ಹೆಂಗಿದಾರೋ ಹಂಗೆ ಇದ್ದಾರೆ ಬಡವರು ಜಾಸ್ತಿ ಜನ ಇದ್ದಾರೆ. ಕೂಲಿ ಮಾಡಿ ತಿನ್ನೋರೆ. ಅವ್ರಿಗೊಂದು ಸೈಟು, ಒಂದು ಮನೆ ಅವ್ರಿಗೆ. ಅದು ಮಾಡಲಿ, ಅದು ಯೋಚನೆಗಳು ಮಾಡಲಿ. ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲು, ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲು, ದುಡ್ಡಿರೋರು ಇಂಗ್ಲೀಷ್ ಮೀಡಿಯಮು. ಅವ್ರು ಹೆಂಗಿದಾರೋ ಅವ್ರ ಮಕ್ಳು ಹಂಗೆ ಬೆಳಿಬೇಕು. ಅವ್ರು ಡೆವಲಪ್ ಮಾಡೋಕ್ಕಿಲ್ಲ. ಅವ್ರು ಕಂಪ್ಯೂಟ್ರ್ ಇಲ್ಲ, ಅವರು ಮನೆಯಲ್ಲಿ ಒಂದು TV ಇಲ್ಲ, ಒಂದು ವೆಹಿಕಲ್ ಇಲ್ಲ, ಹಂಗೆ ಇದೆ. ನಾವು ನೋಡ್ತಾ ಇದ್ವಿ, ನಮ್ಮ ಮಾಟೋದಲ್ಲಿ ಬರ್ತಾರಲ್ರಿ ಪಾಪ. ಅಂಥವ್ರು ಡೆವಲಪ್ ಮಾಡಲಿ ರೀ. ಯಾವ ಸರ್ಕಾರ ಬರಲಿ, BJP, ಕಾಂಗ್ರೆಸ್ಸು, JDS ಅಂತ ಯಾವುದೇ ಸರ್ಕಾರ ಬರಲಿ, ಬಡವ್ರಿಗೆ ಮಾತ್ರ ಇದು ಅನಾನುಕೂಲವಾಗೇ ಇದ್ದಾರೆ. ಅನುಕೂಲವಾಗಿ ಯಾರೂ ಮಾಡ್ತಾ ಇಲ್ಲ. ಇರೋರು, ದುಡ್ಡಿರೋರು ಕಾಂಟ್ರಾಕ್ಟಿಂದ, ಮನೆಯಿಂದ ಪ್ರತಿಯೊಂದು ಲೋನ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ, ಕೋಟ್ಯಾಂತರ ರೂಪಾಯಿ. ಅವ್ರು ಚೆನ್ನಾಗಿದ್ದಾರೆ. ಬಡವರು ಎಷ್ಟು 60% ಇದ್ದಾರೆ. ಬಡವರು ನಿರ್ಬಡವರು ಇದ್ದಾರೆ. ಅದರಲ್ಲಿ ಅವ್ರು ಡೆವಲಪ್ ಮಾಡ್ತಾಯಿಲ್ಲ, ಯಾರು ಮಾಡ್ತಾಯಿಲ್ಲ. ಅವರೇ ಮೋದಿಜಿ ಮಾಡಿರೋದು ಸ್ವಲ್ಪ ರಿಕವರ್ ಆಗ್ತಾ ಇದೆ, ಒಂದೊಂದು ಚೂರು ರಿಕವರ್ ಆಗ್ತಾ ಇದೆ. ಇದು ಇನ್ನೂ ಜಾಸ್ತಿ ಮಾಡಬೇಕು. ಇಲ್ಲಿ BJP ಸರ್ಕಾರ ಬರೀ ಸಿದ್ದರಾಮಯ್ಯಗಳದು ಅಷ್ಟೇ. ಅವ್ರು ಮಾಡಲಿ. ಸರ್ಕಾರ ನೋಡಿರಿ, ಯಾರೇ ಮುಖ್ಯವಾಗಿ ಮುಖ್ಯಮಂತ್ರಿಗೆ ಅಪವಾದ ಮಾಡೋದಂತಲ್ಲ, ಮಾಡ್ತಾ ಇಲ್ಲಲ್ಲ. ಇವಾಗ ನಾವು ಸೀನಿಯರ್ ಸಿಟಿಜನು, 64 ವರ್ಷ ಆಗುತ್ತೆ. ನಾವು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತಾರೆ ಅಲ್ಲಿ. ನಮ್ಮ ಹತ್ರ ದುಡ್ಡಿಲ್ಲ, ಫ್ರೀ ಬಸ್ ಮಾಡಿದ್ಮೇಲೆ ನಾವು ಸಂಪಾದನೆ ಇಲ್ಲ. ದಿವಸ 1,000 ರೂಪಾಯಿ ಸಂಪಾದನೆ ಮಾಡಿ ಆಟೋ ಡ್ರೈವರ್, ಪ್ರತಿಯೊಬ್ಬ ಆಟೋ ಡ್ರೈವರ್ ಬೆಂಗಳೂರು ಸಿಟಿಯಲ್ಲಿ ಭಾರಿ ಕಷ್ಟ ಆಗುತ್ತೆ. ಏನೋ ಬರಗಾಲ ಆಗ್ಬಿಟ್ಟಿದೆ. ಆಟೋ ಡ್ರೈವರ್ಗೆ ಮಾತ್ರ ಬರಗಾಲ, ಪ್ರತಿಯೊಬ್ಬರಿಗೂ ಬರಗಾಲ ಆಗೈತೆ. ಇವ್ರೆ 200-300 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತದೆ. 200-300 ಸಂಪಾದನೆ. ಸಾಲ ಮಾಡಿ ಜೀವನ ಮಾಡ್ತಾಯಿದ್ವಿ. ಯಾರು ನಮಗೆ ಜವಾಬ್ದಾರಿ? ಯಾರು? ಎಲ್ಲೋಗ್ಬೇಕು ನಾವು? ಕೆಲಸಕ್ಕೆ ಹೋಗೋಕ್ಕಾಗುತ್ತಾ? ಆಗಲ್ಲ. ಇದು ಸರ್ವೆ ಮಾಡಬೇಕು ಕಾಂಗ್ರೆಸ್ನವರು. ಆಟೋ ಡ್ರೈವರ್ಗೆ ಏನಾದ್ರು ಸಮಸ್ಯೆ ಮಾಡಬೇಕು. ಆಟೋ ಡ್ರೈವರ್ಗೆ ಬಾಡಿಗೆ ಮನೆಗಿದ್ದಾರೆ ಸುಮಾರು ಜನ. 100ಕ್ಕೆ 90% ಆಟೋ ಡ್ರೈವರ್ಗಳು ಬೆಂಗಳೂರಲ್ಲಿ ಮನೆಗಳಿಲ್ಲ, ಬಾಡಿಗೆಗಿದ್ದಾರೆ, ಸ್ವಂತ ಮನೆ ಇಲ್ಲ. ಎಲ್ಲಿ ಸೈಟ್ ತೊಗೊಂಡು, ಎಲ್ಲ ಸೈಟು ಜಮೀನುಗಳು ಬೇಜ 100 ಎಕರೆ ಜಮೀನಿದೆ. ಅಲ್ಲಿ ಮನೆಗಳು ಕಟ್ಟಿ ಫ್ರೀಯಾಗಿ ಕೊಡಲಿ. ಈಗ ಮುನ್ರತ್ನಮ್ ಮಾಡಿದ್ದಾರೆ ನೋಡಿ, ಅಲ್ಲಿ ಎಷ್ಟು ಡೆವಲಪ್ ಮಾಡಿದ್ದಾರೆ ಮುನ್ರತ್ನಮ್ ಅವರು ಮಿನಿಸ್ಟರ್ ಆದಮೇಲೆ BJPಯಲ್ಲಿ. 1000 ಮನೆಗಳು ಬಡವರಿಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ರೀ. ಅಂಥವ್ರು ಬರ್ಬೇಕು ರೀ ನಮ್ಮ ಕ್ಷೇತ್ರಕ್ಕೆ. ಏನು ಅಂಥ ಸರ್ಕಾರ ಬರಬೇಕು.
ಈಗ ಬೈರತಿ ಸುರೇಶ್ ಅವರು ಅಷ್ಟೇ, ಅವ್ರ ಬಗ್ಗೆ ಹೇಳ್ತೀನಿ. ಅವರೇ ಕೊರೋನಾ ಟೈಮಲ್ಲಿ ಅನ್ನದಾತ, ದಾನವೀರ ಶೂರಕರ್ಣ ಅವರೇ ರೀ. ನಾನು ಚೂಸ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಸಹಾಯ ಮಾಡೋದು ಹೇಳ್ತಾ ಇದ್ದೀನಿ. ಬೈರತಿ ಸುರೇಶ್ ಅವರು ಕೊರೋನಾ ಟೈಮಲ್ಲಿ ಪ್ರತಿ ಮನೆಗೂ ಊಟ ಹೋಗೈತೆ, ಕಿಟ್ ಹೋಗೈತೆ, ದುಡ್ಡು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಸತ್ತೋರಿಗೆ ದುಡ್ಡು ಕೊಟ್ಟಿದ್ದಾರೆ ಅವರು. ಯಾರು ಅವ್ರ ಬಗ್ಗೆ ಎರಡು ಮಾತಿಲ್ಲ ರೀ, ಕೆಟ್ಟದಾಗಿ ಹೇಳ್ಬಾರ್ದು. ಅವರ ದಾನಿ ಧರ್ಮರಾಯ ಅಂತವ್ರು ಎಲ್ಲಿಂದ ತಂದ್ರೆ ದುಡ್ಡು ನಮಗೆ ಗೊತ್ತಿಲ್ಲ, ಅದು ಸಹಾಯ ಮಾಡಿದ್ದಾರೆ, ಉಳಿಸಿದ್ದಾರೆ ಜನಗಳಿಗೆ. ಹಾಸ್ಪಿಟ್ಲಿಗೆ ಅಂತೇಳಿ ಬಿಲ್ ತೊಗೊಂಡೋಗಿ ತೋರಿಸಿ ಎಷ್ಟು ಚೆನ್ನಾಗಿ ದುಡ್ಡು ಕೊಡ್ತಾಯಿದ್ರು ಅವರು. ಲಕ್ಷ ಆಗಲಿ 2 ಲಕ್ಷ ಆಗಲಿ, ಸತ್ತೋರಿಗೆ 2 ಲಕ್ಷ ರೂಪಾಯಿ ಕೊಟ್ಟರು ಇಲ್ಲಿ ನಮ್ಮ ಮುಂದೆನೇ, ಇಲ್ಲಿ ಬಸ್ ಸ್ಟಾಪಲ್ಲಿ. ಅಂಥವ್ರು ಓಕೆ, ಅಂಥ ಸರ್ಕಾರ ಅಂಥವ್ರು ಇರಬೇಕು. ಯಾರೋ ಒಬ್ರು ಇದ್ಬಿಟ್ರೆ ಕಾಂಗ್ರೆಸ್ಸಲ್ಲಿ ಅಂಥವ್ರು ಒಬ್ರು ಇದ್ಬಿಟ್ರೆ ಸಾಕಾ? ಪ್ರತಿಯೊಬ್ಬರು ಆಗಬೇಕು, ಆ ಥರ ಪ್ರತಿಯೊಬ್ಬರು ಆಗಬೇಕು ಆ ಕ್ಷೇತ್ರದಲ್ಲಿ. ಸಿದ್ದರಾಮಯ್ಯನಿಗೆ ಇವಾಗ ನಾವು ಹೇಳಿದ್ದನ್ನು ಯಾರೋ ಚೆನ್ನಾಗಿ ಮಾತಾಡಿದ್ದಾರೆ ಆಟೋ ಡ್ರೈವರು. ಈಗ ಗಮನಕ್ಕೆ ತಗೊಳ್ಳೋಣ, ಶಿಸ್ತಿಂದ ಪ್ರತಿಪಾಲಿಸೋಣ ಇದು ಅಂತೇಳಿ ಫಸ್ಟ್ ಆಟೋ ಡ್ರೈವರ್ಗೆ ರೀ. ನಾವು ಯಾಕೆ ಪಬ್ಲಿಕ್ಗೆ ಜಾಸ್ತಿ ಕೇಳ್ತೀವಿ? ನಾವು ದುಡ್ಡು 50 ರೂಪಾಯಿ ಹಾಕಿ ಕೇಳ್ತೀವಿ, ಮಿನಿಮಮ್ 30 ರೂಪಾಯಿ ಕೊಟ್ಟು ತೊಗೊಂಡೋಗ್ಬಿಡ್ತೀವಿ. ನಾವು 50 ರೂಪಾಯಿ ಹಾಕಿ ಕೇಳ್ತೀವಿ. ನಮ್ಮ ತಲೆ ಮೇಲೆ ನೀವು ಹಾಕಿ ನಾವು ಅವ್ರ ತಲೆ ಮೇಲೆ ಹಾಕ್ತೀವಿ. ಅವ್ರು ನಮ್ಗೆ ಬೈತಾರೆ. ನಾವು ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ನೋಡಿ ಮೇಡಮ್, ನೋಡಿ ಸರ್, ಅವ್ರು ಮಾಡಿದ್ದಕ್ಕೆ ನಾವು ಅಂತ ಹೇಳ್ತೀವಿ ಅಲ್ವಾ. ಚೈನ್ ಲಿಂಕ್ ಥರ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ. ಯಾರು ಬರ್ತಾಯಿಲ್ಲ, ಆಟೋಗೆ ಬರ್ತಾಯಿಲ್ಲ ಆಟೋಗೆ. 100ಕ್ಕೆ 80% ಬರ್ತಾರೆ, 20% ಬರ್ತಾಯಿದೆ. ನಾವೆಲ್ಲ ಹೋಗ್ಬೇಕು ಆಟೋ ಡ್ರೈವರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಲೋಕಸಭೆ ಚುನಾವಣೆ ಬಗ್ಗೆ, ಹಾಗೆ ಯಾರಾಗಬೇಕು ಮುಂದಿನ ಪ್ರಧಾನಿ ಅನ್ನೋದ್ರ ಬಗ್ಗೆ ಇಲ್ಲಿನ ಜನರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.